ಅಮ್ಮ ಕಾಪಾಡಿ ಅಮ್ಮ. ಅಯ್ಯೋ ಅಯ್ಯೋ ಅಮ್ಮ ಕಾಪಾಡಿ ಅಮ್ಮ. ಅಯ್ಯೋ ಅಮ್ಮ 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 ಕಾಲು ಅಮ್ಮ. ಸ್ವಲ್ಪ ಜಾಗ ಬಿಡಿ. ಅಯ್ಯೋ ಬಿತ್ತು ಮಾತಾಡ್ತಿದ್ದಾರೆ, ನೋಡ್ಕೊಂಡು ನಿಂತಿದ್ದೀರಲ್ಲಪ್ಪ ನೀವೆಲ್ಲ. ಸ್ವಲ್ಪ ಸಹಾಯ ಮಾಡಿ ಬನ್ನಿ, ಮನುಷ್ಯತ್ವ ಇಲ್ಲ ನಿಮ್ಗೆ. ಆಸ್ಪತ್ರೆಗೆ ಸೇರ್ಸೋಣ ಬಂದ್ರಪ್ಪ. ಬಂದ್ರಪ್ಪ ಯಾರಾದ್ರು. ಏನಪ್ಪ ನೋಡ್ತಾ ನಿಂತಿದ್ದೀರಾ? ನಿಮ್ಮನೇಲಿ ಯಾರಿಗಾದ್ರೂ ಹೀಗೆ ಹಾಕಿದ್ರೆ ನೀವ್ ಹೀಗೆ ಮಾಡ್ತಿದ್ರ? ಏನ ಒಂದ್ ಸ್ವಲ್ಪ ನೀರಿನ ಬಾಟ್ಲು ತಗೊಂಬಪ್ಪ, ಬೇಗ ಬಾ. ನೀರ್ ತಗೊಂಬ. ಇರಪ್ಪ, ಏನೂ ಆಗಲ್ಲಪ್ಪ, ಏನೂ ಆಗಲ್ಲ. ನಾನ್ ಬಂದಿದ್ದೀನಿ, ನಾ ಕರ್ಕೊಂಡು ಹೋಗ್ತೀನಿ. ಇರಪ್ಪ, 1 ನಿಮಿಷ. ಏನಾಗಲ್ಲ. ಅಮ್ಮ ಕಾಪಾಡಿ ಅಮ್ಮ, ನಿಮಿಷ ಕಾಪಾಡಿ ಅಮ್ಮ ಅಮ್ಮ. ರಸ, ಇನ್ನೊಂದು ಕರ್ಕೊಂಡು ನನ್ನ ಕಾರನ್ನ ಇಳಿಸು, ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ. ಏನ್ ಗೊತ್ತಾಗ್ತಿಲ್ಲ ಹೇಳಕ್, ಕರ್ಕೊಂಡ ಪಾಪ. ಎಲ್ಲ ರಕ್ತ ಇದೆ ಅಮ್ಮ, ಕಾರೆಲ್ಲ ರಕ್ತ ಆಗುತ್ತೆ. ರಕ್ತ ಆದ್ರೆ ವಾಶ್ ಮಾಡಿಸ್ಬೋದು, ಹೋದ್ ಜೀವ ವಾಪಸ್ ಬರುತ್ತಾ? ಕರ್ಕೊಂಡ ಬೇಗ ಬದ್ರಪ್ಪ. ಯಾರಾದ್ರೂ ಕೈ ಹಿಡ್ಕೊಳ್ಳಿ, ನೋಡ್ತಾ ನಿಂತ್ಬಿಡ್ತಾರೆ. ಮನುಷ್ಯ ಕೊಟ್ಟಿದ್ದಕ್ಕೆ ಸ್ವಲ್ಪ ಮಾನವೀಯತೆ ಇಟ್ಕೊಳ್ಳಿ. ಏನ್ ಜನರ ಪ್ರಸಾದ್, ಇಲ್ಲ ಹತ್ರದ ಯಾವ್ದಾದ್ರು ಆಸ್ಪತ್ರೆ ಕರ್ಕೊಂಡು ಹೋಗಪ್ಪ ಬೇಗ. ಬೇಗ ಬೇಗಪ್ಪ, ಬೇಗ. ಸಾಮಾಜಿಕ ಸೇವೆಗಳಲ್ಲಿ ದೊಡ್ಡ ಹೆಸರು ಮಾಡಿರುವ ನಳಿನಿಯವರ ಇನ್ನೊಂದು ಶ್ರೇಷ್ಠ ಕೆಲಸವನ್ನು ಇಡೀ ನಾಡೇ ಹೊಗಳುತ್ತಿದೆ. ನಳಿನಿಯ ಧೈರ್ಯ ಮತ್ತು ಅವರ ಕಾಳಜಿಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಪ್ರಶಂಸೆ ವ್ಯಕ್ತವಾಗುತ್ತಿದೆ. ಅವರ ಒಳ್ಳೆಯ ಕೆಲಸದಿಂದ ಒಬ್ಬ ಸಾವಿನ ಅಂಚಿನಲ್ಲಿದ್ದ ಗಾಯಾಳು ಈಗ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಇಂದು ಸಂಜೆ ಸುಮಾರು 5 ಗಂಟೆ ಸಮಯದಲ್ಲಿ ನಗರದ ಪ್ರತಿಷ್ಠಿತ ಬಡಾವಣೆಯಲ್ಲಿ ಜನನಿಬಿಡ ಪ್ರದೇಶದಲ್ಲಿ ಶಂಕರ ಎಂಬ ಯುವಕನು ಅಪಘಾತಕ್ಕೊಳಗಾಗಿ ರಕ್ತದ ಮಡುವಿನಲ್ಲಿ ಬಿದ್ದು ಸಹಾಯಕ್ಕಾಗಿ ಬೇಡುತ್ತಿದ್ದರೂ ಸುತ್ತಲೂ ನೆರೆದಿದ್ದ ಜನ ಅವನ ಆಕ್ರಂದನವನ್ನು ಮೊಬೈಲ್ನಲ್ಲಿ ಚಿತ್ರಿಸಲು ಮುಂದಾಗುತ್ತಿದ್ದರೇ ಹೊರತು ನೋವಿನಿಂದ ಬಳಲುತ್ತಿದ್ದವನನ್ನು ಆಸ್ಪತ್ರೆಗೆ ಸಾಗಿಸುವುದಕ್ಕೆ ಯಾರೂ ಮುಂದಾಗಲಿಲ್ಲ. ಪ್ರಥಮ ಚಿಕಿತ್ಸೆಯನ್ನು ಕೊಡದೆ ಅಮಾನುಷವಾಗಿ ನಿಂತಿದ್ದ ಜನರ ಮಧ್ಯದಿಂದ ಸಮಾಜ ಸೇವಕಿ ನಳಿನಿಯವರು ಅದೇ ಸಮಯಕ್ಕೆ ಅಲ್ಲಿ ಬಂದು ನೋವಿನಿಂದ ನರಳುತ್ತಿದ್ದ ಶಂಕರನನ್ನು ನೋಡಿದರು. ಸುತ್ತಲೂ ನೆರೆದಿದ್ದ ಜನಕ್ಕೆ ನಿಮಗೆ ಮಾನವೀಯತೆ ಇಲ್ಲವೇ ಎಂದು ಬೈಯುತ್ತಾ ಆ ಯುವಕನನ್ನು ತಮ್ಮ ಕಾರಿನಲ್ಲಿ ಹತ್ತಿಸಿ ಹತ್ತಿರವಿದ್ದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಮೂಲ್ಯವಾದ ಜೀವವನ್ನು ಉಳಿಸಿದರು. ಮಾವ, ಅತ್ಯಂತ ಹೆಂಡತಿ ಸಿಕ್ಕಿರೋದು ನಿಮ್ಮ ಪುಣ್ಯ. ನಿಜಕ್ಕೂ ನಾವೆಲ್ಲ ಅದೃಷ್ಟವಂತರು. ಟಿವಿಲಿ, ನ್ಯೂಸಲ್ಲಿ ಎಲ್ಲದರಲ್ಲೂ ಅವ್ರ ಬಗ್ಗೆನೇ ನ್ಯೂಸು. ನಿಜವಾಗ್ಲೂ ರಿಯಲಿ ಗ್ರೇಟ್ ಅವರು. ಅವಳು ಯಾವುದ್ರಲ್ಲಿ ಕಮ್ಮಿ ಹೇಳಿ? ಕರಾಟೆ, ರಂಗಭೂಮಿ, ನೃತ್ಯ, ಸಾಹಿತ್ಯ, ಸಮಾಜ ಸೇವೆ ಎಲ್ಲದರಲ್ಲೂ ನಂಬರ್ 1. ಹಾಗೆ ನೋಡೋಕೋದ್ರೆ ನಾನೇ ನಂಬರ್ 1 ವೇಸ್ಟ್ ಅನ್ಬೇಕು. ಆದರೂ ಜನ ನನ್ನ ನೋಡಿದ್ರೆ ಮರ್ಯಾದೆ ಕೊಡ್ತಾರೆ. ಯಾಕೆ ಗೊತ್ತಾ? ನಳಿನಿ ಮೇಡಮ್ ಗಂಡ ಅಂತ. ಒಂಥರದಲ್ಲಿ ಅವಳು ನನ್ನ ಹೆಂಡತಿಯಾಗಿ ಬಂದಿರೋದು ನನಗೊಂದು ದೊಡ್ಡ ಅವಾರ್ಡ್ ಸಿಗ್ದಾಗೇನೆ. ಏನಿವತ್ತು ಮನೆಯವರೆಲ್ಲ ಒಟ್ಟಿಗೆ ಟಿವಿ ಮುಂದೆ ಕೂತ್ಬಿಟ್ಟಿದ್ದೀರಾ? ಅಮ್ಮ ನೋಡು, ಎಲ್ಲ ಚಾನಲಲ್ಲೂ ನಿಂದೆ ನ್ಯೂಸು. ಅದೇ ಸಮಯಕ್ಕೆ ಅಲ್ಲಿ ಬಂದು ಅಯ್ಯೋ, ನರಳುತ್ತಿದ್ದ ಶಂಕರನ ಇಷ್ಟು ಬೇಗ ಹಾಕ್ಬಿಟ್ಟಿದಾರ? ಸುತ್ತಲೂ ನೆರೆದಿದ್ದ ಈ ಚಾನಲ್ ಅವ್ರಿಗೆ ಬೇರೆ ಕೆಲಸನೇ ಇಲ್ಲಪ್ಪ. ಇಂಥದನ್ನೆಲ್ಲ ದೊಡ್ಡದ್ ಮಾಡಿ ಹಾಕ್ತಾರೆ. ತುಂಬಾ ಮುಜುಗರ ಮಾಡ್ತಾರೆ. ಅಮ್ಮ
ಅಂತ ಒಳ್ಳೆ ಕೆಲಸ ಮಾಡಿದ್ವಿ ಅದಕ್ಕೆ ಹಾಕ್ತಾರೆ, ಅದರಲ್ಲೇನು ತಪ್ಪು? ಸುಮ್ನಿರಪ್ಪ. ಅಂತ ಸಂದರ್ಭದಲ್ಲಿ ನೀವಿದ್ದಿದ್ರೆ ನೀವು ಅದೇ ಕೆಲಸ ತಾನೇ ಮಾಡ್ತಿದ್ರಿ. ಇಲ್ಲ ಅಮ್ಮ, ಯಾರು ಮಾಡಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಸತ್ರೆ ಸಾಯ್ಲಿ ಅಂತ. ಎಲ್ರಿಗೂ ನಮ್ಮ ಅಮ್ಮನ ಥರ ಒಳ್ಳೆ ಮನ್ಸಿರುತ್ತಾ ಹಾಗೆ ಮಾಡೋಕ್ಕೆ? ಐ ರೆಸ್ಪೆಕ್ಟ್ ಯು ಸೋ ಮಚ್. ಐ ಲವ್ ಯು ಮಾ. ಯಾರ್ರೀ ನೀವು? ಯಾರು ಬೇಕಿತ್ತು? ನಳಿನಿ ಮೇಡಮ್ ಬೇಕಾಗಿತ್ತು. ಏನು ವಿಷಯ? ಅವ್ರ ಹತ್ರನೇ ಮಾತಾಡಬೇಕಾಗಿತ್ತು. ಓಹ್ ಗೋಪಾಲ್, ಬನ್ನಿ ಬನ್ನಿ. ನಮಸ್ತೆ ಮೇಡಮ್. ಬನ್ನಿ, ಒಳಗೆ ಬನ್ನಿ. ಬನ್ನಿಪ್ಪ, ಬನ್ನಿ. ನಿಧಾನ. ನಿಧಾನ, ಇಲ್ಲಿ ಹೊಸಲಿದೆ. ಕೂತ್ಕೊಳ್ಳಿ ಗೋಪಾಲ್ ಅವರೇ. ಹೇಳಿ, ಏನ್ ಸಮಾಚಾರ? ಮೇಡಮ್, ಅದು ಪರವಾಗಿಲ್ಲ, ಹೇಳಿ. ಇವ್ರು ನಮ್ಮ ಯಜಮಾನ್ರು. ಸಾರಿ ಸರ್, ತಪ್ಪಾಯಿತು. ನಾನು ಬೇರೆ ಯಾರೋ ಅಂದ್ಕೊಂಡಿದ್ದೆ. ಪರವಾಗಿಲ್ಲ ಬಿಡಿ. ಸಂಕೋಚ ಪಟ್ಕೊಳ್ದೆ ಹೇಳಿ ಗೋಪಾಲ್, ಏನಾಗಬೇಕಿತ್ತು? ಮೇಡಮ್, ಅದು ತಾವು ನಮ್ಮ ಬ್ಲೈಂಡ್ ಸ್ಕೂಲ್ ಮಕ್ಕಳಿಗೆ ಜಾಗ ಬರ್ಕೊಟ್ಟಿದ್ರಲ್ಲ, ಹಾಂ, ಅದು ರಿಜಿಸ್ಟ್ರೇಷನ್ ಸ್ವಲ್ಪ ಬಾಕಿ ಇದೆ. ತಾವು ಬಂದು ಈ ಕೆಲಸ ಮುಗಿಸ್ಕೊಟ್ರೆ ಇನ್ನೂ ಇಂಥ ಮಕ್ಕಳ ಬದುಕಿಗೆ ದಾರಿ ಆಗುತ್ತೆ ಮೇಡಮ್. ಹಾಂ, ನನಗೆ ನೆನಪಿದೆ. ಹೇಗಿದ್ರು ನಂಗೆ ನಾಳೆ ಅಲ್ಲೇ ಕೆಲಸ ಇದೆ, ಜೊತೆಲೆ ಈ ಕೆಲಸನೂ ಮುಗಿಸ್ಬಿಡ್ತೀನಿ. ಎಲ್ಲ ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ಳಿ. ಖಂಡಿತ ಮೇಡಮ್. ನಾನು ಚಿಲ್ಡ್ರನ್ ವೆಲ್ಫೇರ್ ಮಿನಿಸ್ಟರ್ ಹತ್ರನೂ ಮಾತಾಡ್ತಿದ್ದೀನಿ. ಅವರಿಂದನೂ ನಿಮ್ಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಸಿಗೋ ಹಾಗೆ ಮಾಡಿಸ್ತೀನಿ. ಆಯಿತು ಮೇಡಮ್. ಮೇಡಮ್, ತಮ್ಮಿಂದ ತುಂಬ ಉಪಕಾರ ಆಯಿತು. ಪರವಾಗಿಲ್ಲ, ನಾವು ಬರ್ತೀವಿ ಮೇಡಮ್. ಆಯ್ತು. ಬಂದ್ರ ಮಕ್ಕಳು? ಅಯ್ಯೋ ಬೇಡಮ್ಮ, ಬೇಡ, ಪರವಾಗಿಲ್ಲ ಪರವಾಗಿಲ್ಲ, ಎಲ್ಲ ಚೆನ್ನಾಗಿರಿ. ಬಂದ್ರಪ್ಪ. ದೇವ್ರು ಒಳ್ಳೇದು ಬರಲಿ. ನಿಧಾನವಾಗಿ ಬನ್ನಿ. ಮೆತ್ತಿಗೆ. ಹಾಂ, ಅಮ್ಮ, ಅವ್ರು ಏನು ವಿಷಯಕ್ಕೆ ಬಂದಿದ್ರ? ಅದಾ, ಕನಕಪುರ ರೋಡಲ್ಲಿ 1 ಎಕರೆ ಜಾಗ ಇತ್ತು, ಅದನ್ನು ಈ ಆಶ್ರಮದ ಹೆಸರಿಗೆ ಬರೆದಿದ್ದೀನಿ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಸ್ವಲ್ಪ ಬಾಕಿ ಇತ್ತು, ಅದನ್ನು ವಿಚಾರಿಸಕ್ಕೆ ಬಂದಿದ್ರು. ಈ ಆಶ್ರಮದಲ್ಲಿ ಇಂಥ 100 ಮಕ್ಕಳಿದ್ದಾರೆ. ಆ ಮಕ್ಕಳ ಕಷ್ಟ ನನ್ನ ಕೈಯಲ್ಲಿ ನೋಡೋಕ್ಕಾಗಲಿಲ್ಲ. ಅದಕ್ಕೆ ಇಮಿಡಿಯೇಟಾಗಿ ಡಿಸಿಷನ್ ತೊಗೊಂಡು ಕೊಟ್ಬಿಟ್ಟೆ. ಹೇಗೂ ಅದು ನಮ್ಮ ತಂದೆ ನನಗೆ ಕೊಟ್ಟಿದ್ದ ಜಾಗ ತಾನೆ, ಅದಕ್ಕೆ ಕೊಟ್ಬಿಟ್ಟೆ. ನಿಮ್ಮನ್ನು ಕೇಳ್ದೆ ಕೊಟ್ಟೆ ಅಂತ ನಿಮಗೆ ಬೇಜಾರಿಲ್ಲ ತಾನೆ? ಇರಲಿ ಬಿಡು, ನೀನು ಕಾರಣ ಇಲ್ಲದೆ ಏನೂ ಮಾಡಲ್ಲ. ಡೋಂಟ್ ವರಿ. ಥ್ಯಾಂಕ್ ಯು. ಅಮ್ಮ, ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ. ಐ ಆಮ್ ಸೋ ಪ್ರೌಡ್ ಆಫ್ ಯು. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಲ್ಸಪ್ಪ. ಏ ಬಿಡೋ ಅವನ್ನ. ಏಯ್ ಬಿಡಲ್ಲ ರೀ, ನೀವ್ಯಾರ್ರಿ? ನಮ್ ವಿಷಯ ಎಲ್ಲ ನಿಮ್ಗೆ ಹೋಯ್ತಾರಿ. ಬಿಡ್ತೀಯೋ ಇಲ್ವೋ? ಬಿಡಲ್ಲ. ಏನ್ ಮಾಡ್ತಾ ಈಗ? ಏನಪ್ಪ ನಿನ್ ಸಮಸ್ಯೆ? ನನ್ ತಂಗಿ ಶರ್ಮಿಳಾ, ಇವ್ನ್ಯಾನೋ ಸಲೀಮ್ ಅಂತೆ, ಬೇರೆ ಜಾತಿಯವನ್ನ ಮದ್ವೆ ಆಗ್ತಿದ್ದಾಳೆ, ಬಿಟ್ಬಿಡ್ಬೇಕಾ ನಾನು? ಅವರಿಬ್ರು ಒಬ್ರನ್ನೊಬ್ರನ್ನ ಇಷ್ಟಪಟ್ಟಿದ್ರೆ ನೀ ಏನ್ ಮಾಡೋ ಹಾಗಿದೀಯಾ? ಏನಪ್ಪ, ನಿಂಗೆ ಇವಳನ್ನ ಮದುವೆ ಮಾಡ್ಕೊಳಕ್ ಇಷ್ಟನಾ? ಇಷ್ಟ ಇದೆ. ನೀ ಹೇಳಮ್ಮ, ನಿಂಗೆ ಅವನನ್ನ ಮದುವೆ ಮಾಡ್ಕೊಳಕ್ ಇಷ್ಟನಾ? ನನ್ ಮದ್ವೆ ಆದ್ರೆ ಇವ್ರನ್ನೇ ಮದ್ವೆ ಆಗೋದು, ದಯವಿಟ್ಟು ಮದ್ವೆ ಮಾಡಿಸಿ. ಏನಪ್ಪ ಮಾಡ್ತೀಯ? ನೋಡು, ಒಳ್ಳೆ ಅಣ್ಣನಾಗಿ ನೀನಾಗೆ ಇವ್ರಿಗೆ ಮದ್ವೆ ಮಾಡಿಸಿ ಆಶೀರ್ವಾದ ಮಾಡೋದಾದ್ರೆ ಇಲ್ಲಿರೋ ಸಂತೋಷ. ಇಷ್ಟ ಅಲ್ವಾ? ಹೋಗ್ತಾ ಇರು, ನಾನೇ ಮದುವೆ ಮಾಡಿಸ್ತೀನಿ. ನಾನ್ ಬಂದಿರೋದೇ ಅದಕ್ಕೆ. ಮದ್ವೆ ಮಾಡಿಸ್ಬಿಡ್ತೀಯಾ? ಹೂಂಪ, ಮಾಡಿಸ್ತೀನಿ. ಅದೇಂಗ್ ಮದ್ವೆ ಮಾಡಿಸ್ಬಿಡ್ತೀಯ? ನಾನು ನೋಡ್ಬಿಡ್ತೀನಿ, ನಾನು ನೋಡ್ತೀನಿ. ಸುಮ್ನೆ ಬಿಡಲ್ಲ ನಿನ್ನ. ಅಳ್ಬೇಡಮ್ಮ, ನಾನಿದ್ದೀನಲ್ಲ, ನಾನೆಲ್ಲ ನೋಡ್ಕೋತೀನಿ.
ಹಾರ ಕೊಡು. ತಗೊಮ್ಮ, ಅಳ್ಬೇಡ, ತಗೋ. ಇದನ್ನ ಅವಳು ಕುತ್ತಿಗೆ ಕಟ್ಟಪ್ಪ, 3 ಗಂಟೆ ಕಟ್ಟು. ಏಯ್ ಬಿಡೋ ಬಿಡೋ ಬಿಟ್ರೋ, ಸುಮ್ನೆ ಬಿಡಲ್ಲ ನಿನ್ನ. ಏಯ್ ಏಯ್ ನಮ್ಮ ಮನೆ ಹಾಳು ಮಾಡ್ಬಿಟ್ಟೆ ನೀನು. ಏಯ್ ಸುಮ್ನೆ ಬಿಡಲ್ಲ ನಿನ್ನ, ಕೊಂದ್ಬಿಡ್ತೀನಿ ಕಣೆ, ಕೊಂದ್ಬಿಡ್ತೀನಿ. ಬಿಡ್ರೋ, ಕೊಂದ್ಬಿಡ್ತೀನಿ. ಅಮ್ಮ ಅಮ್ಮ ನಳಿನಿ, ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದಿಯಲ್ಲ. ಮೇಡಮ್ ಅವರು ಸಿಮೆಣ್ಣೆ ಸುರ್ಕೊಂಡು ಸಾಯಂತಾರ ಅಲ್ವೇ ಅಲ್ಲ. ನಮಗೆಲ್ಲ ಧೈರ್ಯ ಹೇಳ್ತಿದ್ರು ಅವರು, ಅವ್ರ್ಯಾಕೆ ಹಿಂಗೆ ಮಾಡ್ಕೊಂತಾರೆ? ಮೇಲ್ನೋಟಕ್ಕೆ ಇದು ಆತ್ಮಹತ್ಯೆ ಅಂತ ನಮ್ಗನ್ಸ್ತಾ ಇದೆ. ಮನೇಲಿ ಯಾರು ಇಲ್ಲದೆ ಇರೋ ಟೈಮಲ್ಲಿ ನಳಿನಿಯವರು ಮೈ ಮೇಲೆ ಸೀಮೆಣ್ಣೆ ಸುರ್ಕೊಂಡು ಬೆಂಕಿ ಹಚ್ಕೊಂಡ್ರು ಅಂತ ನಮ್ಗೆ ಸುದ್ದಿ ಬಂತು. ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿರುವಂತ ನಳಿನಿ ದೇವಿಯವರು ಈ ರೀತಿ ಸಾವನ್ನಪ್ಪಿರೋದು ಮಹಾದುರಂತ. ತನಿಖೆ ನಡೀತಾ ಇದೆ, ಮುಗಿದ್ಮೇಲೆ ಏನು ಅಂತ ಹೇಳ್ತೀನಿ. ಸುಸೈಡ್ ಯಾಕೆ ಮಾಡ್ಕೊಂಡಿದ್ದಾರೆ ಸರ್? ಡೆತ್ ನೋಟ್ ಏನಾದ್ರು ಸಿಕ್ಕಿದೆಯಾ? ಕಳೆದ 1 ತಿಂಗಳಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ರು ಅಂತ ಮನೆಯವ್ರು ಹೇಳ್ತಾ ಇದ್ದಾರೆ. ಅದರಿಂದ ಏನಾದರೂ ಈ ರೀತಿ ಮಾಡ್ಕೊಂಡ್ರ ನೋಡಿದ್ರು. ಅಮ್ಮ ಸೂಸೈಡ್ ಮಾಡ್ಕೋತಾಳೆ, ಅದರಲ್ಲೂ ಕೆರೋಸಿನ್ ಹಾಕ್ಕೊಂಡು ಬೆಂಕಿ ಹಚ್ಕೋತಾಳೆ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಮನೇಲಿ ಯಾರೂ ಇರಲಿಲ್ಲ. ಅಪ್ಪ ಅಣ್ಣ ಮನೆಗೆ ಬಂದಾಗ ಬೆಂಕಿ ಹತ್ಕೊಂಡು ಉರಿತಾ ಇತ್ತಂತೆ. ಅಮ್ಮ ತುಂಬ ಧೈರ್ಯಸ್ಥೆ. ಅಮ್ಮ ಈ ಥರ ಎಲ್ಲ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅಮ್ಮ ಇತ್ತೀಚೆಗೆ ಒಂದು ವಿಷಯನ ತುಂಬ ಮನ್ಸಿಗೆ ಹಚ್ಕೊಬಿಟ್ಟಿದ್ಲು. ಯಾವಾಗಲೂ ಮಂಕಾಗಿರ್ತಿದ್ಲು. ಶರ್ಮಿಳಾ ಅನ್ನೋ ಹುಡುಗಿ ಸಲೀಮ್ ಅನ್ನೋ ಹುಡುಗನ ತುಂಬ ಪ್ರೀತಿಸ್ತಾ ಇದ್ಲು. ಅಮ್ಮನೇ ಮುಂದೆ ನಿಂತು ಅವರಿಬ್ಬರು ಮದುವೆ ಮಾಡಿಸಿದ್ಲು. ಆದರೆ ಸಲೀಮ್ ಒಬ್ಬ ಪಿಂಪ್ ಅಂತ ಮದುವೆ ಆದಮೇಲೆ ಗೊತ್ತಾಗಿದ್ದು. ಆದರೆ ಸಲೀಮ್ ಸೀಮೆಣ್ಣೆ ಸುರಿದು ಶರ್ಮಿಳಾಗೆ ಬೆಂಕಿ ಹಚ್ಬಿಟ್ಟ.